ಆರ್ ಸ್ಕ್ರಾಲಿಂಗ್ ಥ್ರೂ ಅನ್ ಇಂಟರ್ನ್ಶಿಪ್ ಪೋರ್ಟಲ್. ಅಲ್ಲಿ JD ಏನ್ ಕೊಟ್ಟಿದ್ದಾರೆ, ಯು ಶುಡ್ ನೋ ದೀಸ್ ಮೆನಿ ಲ್ಯಾಂಗ್ವೇಜಸ್, ಯು ಶುಡ್ ಹ್ಯಾವ್ ಕ್ಲೌಡ್ ಬ್ಯಾಕ್ ಗ್ರೌಂಡ್ ಅಂಡ್ ಆಲ್ಸೋ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಚೆನ್ನಾಗಿರ್ಬೇಕು, DSA ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಆ ಜಾಬ್ ಪೋಸ್ಟಿಂಗ್ ನೋಡ್ತೀರಾ, ಐ ಎಮ್ ಅ VTU ಸ್ಟೂಡೆಂಟ್, ಹೌ ಕ್ಯಾನ್ ಐ ಗೆಟ್ ದಿಸ್ ಅಂತ ಯೋಚನೆ ಮಾಡ್ತಿರ್ತೀರಾ. ನೀವು ಇದೇ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಎಲ್ಲೂ ಇಂಟರ್ನ್ಶಿಪ್ ಸಿಕ್ತಿಲ್ಲ, ಇಂಟರ್ನ್ಶಿಪ್ ಸಿಕ್ಕಿದ್ರು ಹೇಗೆ ಕ್ರ್ಯಾಕ್ ಮಾಡೋದು, ಇಂಟರ್ವ್ಯೂ ಹೇಗೆ ಹೋಗೋದು ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಯು ಹ್ಯಾವ್ ಕಮ್ ಟು ದ ರೈಟ್ ಪ್ಲೇಸ್. ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ಫಾರ್ ಆಲ್ ದಿ VTU ಸ್ಟೂಡೆಂಟ್ಸ್ ಇಟ್ಸ್ ಅ ಗುಡ್ ನ್ಯೂಸ್ ಅಂಡ್ ಆಲ್ಸೋ ನಾನ್ VTU ಸ್ಟೂಡೆಂಟ್ಸ್, ನೀವು ಕೂಡ ಇಂಟರ್ನ್ಶಿಪ್ ಹುಡುಕ್ತಾ ಇದ್ದೀರಾ, ಸಿಕ್ತಿಲ್ಲ ಅಂತಂದ್ರೆ ದಿಸ್ ಇಸ್ ದ ಪ್ಲೇಸ್ ಫಾರ್ ಯು. ಸೊ ಇವತ್ತಿನ ವಿಡಿಯೋ ಅಲ್ಲಿ ಲೆಟ್ಸ್ ಸಿ ದ ಹೋಲ್ ರೋಡ್ ಮ್ಯಾಪ್ ಆಫ್ ಹೌ ಟು ಗೆಟ್ ಅನ್ ಇಂಟರ್ನ್ಶಿಪ್. ಇಂಟರ್ನ್ಶಿಪ್ ಸಿಗಕ್ಕೂ ಮುಂಚೆ ನೀವು ಏನೇನು ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಸೊ ಲೆಟ್ಸ್ ಗೋ. ನಾನೊಬ್ಬ VTU ಸ್ಟೂಡೆಂಟ್, ನನಗೆ ಯಾವ ಕಡೆ ಇಂಟರ್ನ್ಶಿಪ್ ಸಿಗುತ್ತೆ, ನನ್ನ ಹತ್ರ ಒಳ್ಳೆ ಸ್ಕಿಲ್ಸ್ ಇಲ್ಲ, ಕರಿಕ್ಯುಲಮ್ ತುಂಬಾ ಬ್ಯಾಕ್ವರ್ಡ್ ಆಗಿದೆ ಅಂತ ನೀವ್ ಅನ್ಕೊಳ್ತಿದ್ರೆ ಯು ಆರ್ ರಾಂಗ್. ಯಾಕೆ ಅಂತ ಹೇಳ್ತೀನಿ. ಇಟ್ ಈಸ್ ನಾಟ್ VTU ನಾನ್ VTU, ಇಟ್ ಈಸ್ ಬಿಕಾಸ್ ಕಂಪನಿಯಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಕಂಪನಿ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತಂದ್ರೆ ದೇ ವಾಂಟ್ ಗುಡ್ ಪ್ರಾಬ್ಲಮ್ ಸಾಲ್ವರ್ಸ್. ಮತ್ತೆ ಒಂದು ಪ್ರಾಬ್ಲಮ್ ನ ಹೇಗೆ ಅಪ್ರೋಚ್ ಮಾಡ್ತಾರೆ, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಅಂದ್ರೂ ಆ ಪ್ರಾಬ್ಲಮ್ ನ ಹೇಗೆ ಅಪ್ರೋಚ್ ಮಾಡ್ತಿದ್ದೀರಾ ಅಂತ ಟೆಸ್ಟ್ ಮಾಡ್ತಾರೆ. ಸೊ ಈ ತರ ಸಿಚುಯೇಷನ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ VTU ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಎನಿ ನಾನ್ VTU ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವು ಎಕ್ಸಾಮ್ ಓದ್ಕೊಳ್ಬೇಕಾರಷ್ಟೇ ಜಾಸ್ತಿ ಸ್ಟ್ರಗಲ್ ಮಾಡಿ ಎಕ್ಸಾಮ್ ನ ಪಾಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀರಾ. ಯು ವಿಲ್ ನಾಟ್ ಥಿಂಕ್ ಅಬೌಟ್ ಲಾಂಗ್ ಟರ್ಮ್. ಇದು ಎಲ್ಲಾ ಸ್ಟೂಡೆಂಟ್ಸ್ ಫೇಸ್ ಮಾಡ್ತಿರೋ ಒಂದು ಪ್ರಾಬ್ಲಮ್. ಕಂಪನಿ ಲೆವೆಲ್ ಸ್ಕಿಲ್ಸ್ ನ ನಾವು ಗೇನ್ ಮಾಡ್ಬೇಕು ಅಂತಂದ್ರೆ ಇಟ್ ನೀಡ್ಸ್ ಅ ಲಿಟಲ್ ಬಿಟ್ ಆಫ್ ಹಾರ್ಡ್ ವರ್ಕ್. ಸೊ ಅದನ್ನ ಇವತ್ತು ಕರೆಕ್ಟ್ ಆಗಿ ಕಲ್ತ್ಕೊಳ್ಳೋಣ. ಸೊ ನಾನು ಏನ್ ಹೇಳಿದೆ, ದೇರ್ ಇಸ್ ಅ ಸ್ಕಿಲ್ ಗ್ಯಾಪ್ ಅಂಡ್ ಆಲ್ಸೋ ಲರ್ನಿಂಗ್ ಗ್ಯಾಪ್ ಅಂತ ಹೇಳಿದೆ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒನ್ ಆಫ್ ದಿ ಕಂಪನೀಸ್ ಅಲ್ಲಿ ಏನು ಹೇಳಿದ್ರು, ಶೋ ಮಿ ಯುವರ್ GitHub ಪ್ರೊಫೈಲ್, ವಾಕ್ ಮಿ ಥ್ರೂ ಯುವರ್ ಪ್ರಾಜೆಕ್ಟ್ಸ್ ಅಂತ ಕೇಳಿದ್ರು. ಫಸ್ಟ್ಲಿ GitHub ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಪ್ರಾಜೆಕ್ಟ್ಸ್ ಮಾಡಿದ್ರು ಆ ಪ್ರಾಜೆಕ್ಟ್ ನ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಫಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ದ ಸ್ಕಿಲ್ಸ್ ಅಂಡ್ ಆಲ್ಸೋ ಪ್ರಾಜೆಕ್ಟ್ ನ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಲೆಟ್ಸ್ ಸಿ ಸ್ಟೆಪ್ ಬೈ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ಯು ಹ್ಯಾವ್ ಟು ಲರ್ನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೀವೊಂದು ಟೆಕ್ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾಲೆಜ್ ಈಸ್ ಅ ಮಸ್ಟ್. ಅವ್ರು ಹೇಳಿರ್ತಾರೆ ನಿಮ್ಗೆ ಜಾವಾ ಗೊತ್ತಿರಬೇಕು, C++ ಗೊತ್ತಿರಬೇಕು, .NET ಗೊತ್ತಿರಬೇಕು, C# ಗೊತ್ತಿರಬೇಕು, Python ಗೊತ್ತಿರಬೇಕು, ಈ ತರ ಏನೇನೋ ಮೆನ್ಷನ್ ಮಾಡಿರ್ತಾರೆ. ಬಟ್ ಯು ಹ್ಯಾವ್ ಟು ಬಿ ಮಾಸ್ಟರ್ ಆಫ್ ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅವಾಗಷ್ಟೇ ನಿಮ್ಗೆ ಪ್ರಾಬ್ಲಮ್ ಸಾಲ್ವಿಂಗ್ ಕೂಡ ಎಫಿಷಿಯಂಟ್ ಆಗಿ ಬರುತ್ತೆ. ಸೊ ಫಸ್ಟ್ಲಿ ಫೋಕಸ್ ಆನ್ ದ ಫಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್, ದಟ್ ಈಸ್ ಯುವರ್ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರೋ ಅಲ್ಗೋರಿದಮ್ಸ್ ಆಗಿರ್ಬೋದು, ಒಂದಷ್ಟು ಫಂಕ್ಷನ್ಸ್ ಆಗಿರ್ಬೋದು, ನೀವು ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡಿರ್ತೀರಾ ಅದಕ್ಕೆ ಫಂಕ್ಷನ್ಸ್ ಏನೇನು ಬರ್ದಿರ್ತೀರಾ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯು ಶುಡ್ ನೋ ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಟ್ ಲೀಸ್ಟ್. ಮತ್ತೆ ಟೆಕ್ನಿಕಲ್ ರೌಂಡ್ ಅಲ್ಲಿ ಇನ್ ಕೇಸ್ ಅವರು ಒಂದು ಪ್ರಾಬ್ಲಮ್ ಕೊಟ್ಟದನ್ನ ಸಾಲ್ವ್ ಮಾಡು ಅಂತಂದ್ರೆ ಟುಡೇ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಥ್ರೂ AI. ಬಟ್ ನೀವೇ ವಿತೌಟ್ AI ಮಾಡಬೇಕು ಅಂತ ಇದ್ರೆ ಯು ಶುಡ್ ನೋ ಅಟ್ ಲೀಸ್ಟ್ ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಲ್ಲಿ ನೀವು ಸ್ವಿಚ್ ಕೇಳ್ಬೋದು, ನನಗೆ Python ಚೆನ್ನಾಗಿ ಬರುತ್ತೆ, ಐ ಡೋಂಟ್ ನೋ ಮಚ್ ಅಬೌಟ್ ಜಾವಾ, ನನಗೆ ಸಿಂಟ್ಯಾಕ್ಸ್ ಅಷ್ಟೊಂದು ಕ್ಲಿಯರ್ ಇಲ್ಲ, ಬಟ್ ಐ ವಿಲ್ ರೈಟ್ ದಿ Python ಫಂಕ್ಷನ್ ಫಾರ್ ದಿಸ್ ಅಂತ ನೀವು ಹೇಳ್ಬೋದು. ಸೊ ದಟ್ ಈಸ್ ಅ ಬೆಟರ್ ಅಪ್ರೋಚ್ ದ್ಯಾನ್ ಸೇಯಿಂಗ್ ನನಗೆ ಲ್ಯಾಂಗ್ವೇಜ್ ಬರೋದೇ ಇಲ್ಲ, ನನಗೆ ಇದು ಗೊತ್ತೇ ಇಲ್ಲ ಅಂತ ಹೇಳೋದ್ ಬದಲು ಯು ಕ್ಯಾನ್ ಆಸ್ಕ್ ಫಾರ್ ಅ ಸ್ವಿಚ್ ಆಫ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂಡ್ ಮೇನ್ಲಿ ಇವಾಗಂತೂ ಎಲ್ಲ ಕಂಪನೀಸ್ ದೇ ಐದರ್ ಸ್ವಿಚ್ ಫಾರ್ ಲೀಡ್ ಕೋಡ್ ಆರ್ ಹ್ಯಾಕರ್ ರ್ಯಾಂಕ್, ಈ ತರ ಒಂದಷ್ಟು ಪ್ಲಾಟ್ಫಾರ್ಮ್ಸ್ ಅಲ್ಲಿ ದೇ ವಿಲ್ ಆಸ್ಕ್ ಯು ಟು ಕೋಡ್. ಮತ್ತೆ ಅದರಲ್ಲಿ ಯು ಹ್ಯಾವ್ ಮಲ್ಟಿಪಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಅದರಲ್ಲಿ ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಯು ಕ್ಯಾನ್ ಸಾಲ್ವ್ ದಿ ಗಿವನ್ ಪ್ರಾಬ್ಲಮ್. ಸೊ ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಲರ್ನಿಂಗ್ 5 ಡಿಫರೆಂಟ್ ಲ್ಯಾಂಗ್ವೇಜಸ್, ಜಸ್ಟ್ ಫೋಕಸ್ ಆನ್ ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್. ಎಲ್ಲರೂ ಪ್ರಾಜೆಕ್ಟ್ಸ್ ಮಾಡ್ತಾರೆ, ಅವರ ಕಾಲೇಜ್ ಲೆವೆಲ್ ಪ್ರಾಜೆಕ್ಟ್ಸ್ ಮಾಡ್ತಾರೆ, ಬಟ್ ನೋಬಡಿ ಇಸ್ ಅಪ್ಲೋಡಿಂಗ್ ಇಟ್ ಆರ್ ಡಿಪ್ಲಾಯಿಂಗ್ ಇಟ್. ಸೊ ಇವಾಗ ಅಪ್ಲೋಡ್ ಮಾಡೋದು ಎಲ್ಲಿ ಮಾಡಬೇಕು ಅಂತಂದ್ರೆ ಪ್ಲೀಸ್ ಡೂ ಇಟ್ ಆನ್ GitHub. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಇದನ್ನ ಮಿಸ್ ಮಾಡಲೇಬೇಡಿ, ರೀಡ್ ಮಿ ಫೈಲ್ ಅಂತ ಒಂದು ಕ್ರಿಯೇಟ್ ಮಾಡಿ. GitHub ಅಲ್ಲಿ ಇಟ್ಸ್ ಅನ್ ಆಪ್ಷನ್. ನೀವು ರೆಪೋಸಿಟರಿ ಕ್ರಿಯೇಟ್ ಮಾಡಿದ ತಕ್ಷಣ ದರ್ ಇಸ್ ಅನ್ ಆಪ್ಷನ್ ನೋನ್ ಆಸ್ ಇಫ್ ಯು ನೀಡ್ ದಿಸ್ ರೀಡ್ ಮಿ ಫೈಲ್ ಅಂತ ಇರುತ್ತೆ. ಸೊ ಆ ರೀಡ್ ಮಿ ಫೈಲ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಯು ಹ್ಯಾವ್ ಟು ಗಿವ್ ಅ ಸ್ಮಾಲ್ ಡಿಸ್ಕ್ರಿಪ್ಷನ್ ಅಬೌಟ್ ದಟ್ ಪ್ರಾಜೆಕ್ಟ್. ಅದನ್ನ ನೀವು ಒಂದು ಫೈಲ್ ಅಲ್ಲಿ ಸ್ಟೋರ್ ಮಾಡಬಹುದು. ದಟ್ ಈಸ್ ಯುವರ್ ರೀಡ್ ಮಿ ಫೈಲ್. ಸೊ ಇಲ್ಲಿ ನೀವು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕ್ರೈಬ್ ಮಾಡಿ, ನಿಮ್ಗೆ ಮಾತಾಡಕ್ ಗೊತ್ತಾಗಿಲ್ಲ ಅಂತಂದ್ರೆ ಜಸ್ಟ್ ಗಿವ್ ಇಟ್ ಟು ChatGPT ಆರ್ Claude. ಆ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಕೊಡುತ್ತೆ. ಸೊ ನೀವು ಅದನ್ನ ಕಾಪಿ ಪೇಸ್ಟ್ ಮಾಡಿ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ದಿಸ್ ರೆಕ್ರೂಟರ್ ವಿಲ್ ನೋ ನಿಮ್ಗೆ ಕೋಡ್ ಬರೆಯಕ್ ಬರುತ್ತೆ, ಯು ಹ್ಯಾವ್ ಡನ್ ಸಮಥಿಂಗ್, ನೀವೇ ಡಿಪ್ಲಾಯ್ ಮಾಡಿದೀರಾ ಅಂತ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಒಂದು ಅಶ್ಯೂರೆನ್ಸ್ ಸಿಗುತ್ತೆ. ಸೊ ದಿಸ್ ಇಸ್ ವೈ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ಅಂಡ್ ಆಲ್ಸೋ ಯು ಹ್ಯಾವ್ ಟು ಸ್ಟೋರ್ ದಟ್ ಇನ್ GitHub. ಯು ವಿಲ್ ಹ್ಯಾವ್ ಮಚ್ ವ್ಯಾಲ್ಯೂ ಟು ದಟ್ ಪ್ರಾಜೆಕ್ಟ್. ಅಂಡ್ ನೆಕ್ಸ್ಟ್ ವಾಟ್ ಟು ಡೂ, ಇನ್ನು ಸ್ವಲ್ಪ ಅಡಿಷನಲ್ ಪಾಯಿಂಟ್ಸ್ ಬೇಕು ಅಂತಂದ್ರೆ ಪ್ಲೀಸ್ ಡಿಪ್ಲಾಯ್. ನೀವು GitHub ಅಲ್ಲೇ ಡಿಪ್ಲಾಯ್
ಡಿಪ್ಲಾಯ್ ಮಾಡ್ಬೋದು. ಆರ್ ಎಲ್ಸ್ ಇಫ್ ಯು ಹ್ಯಾವ್ ಅ ಸ್ಟ್ಯಾಟಿಕ್ ವೆಬ್ ಪೇಜ್, ಇವಾಗ ವೆದರ್ ಆಪ್ ಆಗಿರ್ಬೋದು ಆರ್ ಎನಿ ಇ-ಕಾಮರ್ಸ್ ಅಪ್ಲಿಕೇಶನ್ ಆಗಿರ್ಬೋದು, ನೀವು ಆ ತರ ಅಪ್ಲಿಕೇಶನ್ಸ್ ನ ಬಿಲ್ಡ್ ಮಾಡಿದೀರಾ ಅಂತಂದ್ರೆ ಫ್ರೀ ಹೋಸ್ಟಿಂಗ್ ಸೈಟ್ಸ್ ಎಷ್ಟೊಂದಿದೆ, ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ, ಪ್ಲೀಸ್ ಚೆಕ್ ದ ಡಿಸ್ಕ್ರಿಪ್ಷನ್. ವಾಟ್ ನೆಕ್ಸ್ಟ್? ಇದಿಷ್ಟು ಕಲ್ತ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರೋ ಒಂದು ಮೇನ್ ಸ್ಕಿಲ್ ಏನು ಅಂತಂದ್ರೆ ಈ ಮಾಡರ್ನ್ ಡೆವಲಪ್ಮೆಂಟ್ ಪ್ರಾಕ್ಟೀಸಸ್ ಏನೇನು. ಇವಾಗ ಗಿಟ್ ಅಂಡ್ ಗಿಟ್ ಹಬ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಎಲ್ಲಾ ಕಂಪನೀಸು ಫಾಲೋ ಮಾಡ್ತಿದ್ದಾರೆ. ಅದ್ರ ಜೊತೆಗೆ API ಅಂದ್ರೆ ಏನು ಅಂತ ಗೊತ್ತಿರಬೇಕು. ಇಫ್ ಯು ಆರ್ ಲುಕಿಂಗ್ ಫಾರ್ ಡೇಟಾ ಸೈನ್ಸ್ ಆರ್ ಡೆವಾಪ್ಸ್ ರೋಲ್ಸ್ ಅಂತಂದ್ರೆ ಯು ಶುಡ್ ನೋ ಆ ಪರ್ಟಿಕ್ಯುಲರ್ ಡಿಪ್ಲಾಯ್ಮೆಂಟ್ ಗೆ ಏನೇನು ಯೂಸ್ ಮಾಡ್ತಾರೆ, ಡೆವಲಪ್ಮೆಂಟ್ ಗೆ ಏನೇನು ಯೂಸ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಯು ಗೋಯಿಂಗ್ ಫಾರ್ ಡೆವಾಪ್ಸ್ ಯು ಶುಡ್ ನೋ CI/CD ಪೈಪ್ಲೈನ್ ಅಂದ್ರೆ ಏನು, ಜೆನ್ಕಿನ್ಸ್ ಅಂದ್ರೆ ಏನು, ಡಾಕರ್ ಅಂದ್ರೆ ಏನು, ಕುಬರ್ನೆಟಿಸ್ ಅಂದ್ರೆ ಏನು, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. AWS ಆರ್ Azure ಆರ್ GCP ಗೊತ್ತಿರಬೇಕಾಗಿರುತ್ತೆ. ಅಂಡ್ ಇದೇ ತರನೇ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಡೆವಲಪ್ಮೆಂಟ್ ಅಂತಂದ್ರೆ ಬ್ಯಾಕ್ ಎಂಡ್ ಮಾತ್ರ ಫೋಕಸ್ ಮಾಡ್ತೀರಾ ಅಂತಂದ್ರೆ Node.js ಗೊತ್ತಿರಬೇಕು, JavaScript ಈಸ್ ಅ ಮಸ್ಟ್, TypeScript ಈಸ್ ಅ ಮಸ್ಟ್, ಅಂಡ್ ಫ್ರಂಟ್ ಎಂಡ್ ಫೋಕಸ್ ಮಾಡ್ತೀರಾ ಅಂದ್ರೆ React.js ಗೊತ್ತಿರಬೇಕು. ಸೊ ಈ ತರ ಮಾಡರ್ನ್ ಡೆವಲಪ್ಮೆಂಟ್ ಟೂಲ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಜಿಸ್ಟ್ ಆದ್ರೂ ಕಲ್ತ್ಕೊಂಡಿರಿ, ಸೊ ದಟ್ ಯು ಕ್ಯಾನ್ ಆನ್ಸರ್ ಮಿನಿಮಮ್ ಕ್ವಶನ್ಸ್. ನಿಮ್ಮ ಪ್ರಾಜೆಕ್ಟ್ಸ್ ಮೇಲೆನೆ ಕ್ವಶನ್ಸ್ ಕೇಳ್ತಾರೆ, ಬಟ್ ಸ್ಟಿಲ್ ಮಾಡರ್ನ್ ಡೆವಲಪ್ಮೆಂಟ್ ಟೂಲ್ಸ್ ಏನಿರುತ್ತೆ ಅದನ್ನ ನೀವು ಪ್ಲೀಸ್ ಅರ್ಥ ಮಾಡ್ಕೊಂಡಿರಿ. ಯು ಡೋಂಟ್ ಹ್ಯಾವ್ ಟು ನೋ ಎವ್ರಿಥಿಂಗ್ ಅಬೌಟ್ ಇಟ್. ವಿ ಶುಡ್ ನೋ ದಿ ರೈಟ್ ಪ್ರಾಂಪ್ಟ್ ಅಟ್ ಲೀಸ್ಟ್. ಅವ ಪ್ರಾಂಪ್ಟ್ ಹೇಗೆ ಬರಿಬೇಕು, ಏನ್ ಆನ್ಸರ್ ಬೇಕು ಅದ್ರ ಬಗ್ಗೆ ಆದ್ರೂ ನಮ್ಗೆ ಗೊತ್ತಿರಬೇಕು. ಸೊ ಅದಕ್ಕೆ ಜಸ್ಟ್ ನೋ ದಿ ಬೇಸಿಕ್ ನಾಲೆಜ್ ಆಫ್ ಮಾಡರ್ನ್ ಡೆವಲಪ್ಮೆಂಟ್ ಟೂಲ್ಸ್. ನೌ ದ ಲಾಸ್ಟ್ ಒನ್, ವೆರಿ ಇಂಪಾರ್ಟೆಂಟ್, ಕಮ್ಯುನಿಕೇಶನ್ ಸ್ಕಿಲ್ಸ್. ನಿಮ್ಗೆ ಪ್ರಾಬ್ಲಮ್ ಸಾಲ್ವಿಂಗ್ ಚೆನ್ನಾಗಿದೆ, ಬಟ್ ಇಫ್ ಯು ಡೋಂಟ್ ಹೌ ಟು ಕಮ್ಯುನಿಕೇಟ್ ಯು ಆರ್ ನಾಟ್ ಅ ಗುಡ್ ಟೀಮ್ ಪ್ಲೇಯರ್. ಸೊ ನೀವು ಒಂದು ಟೀಮ್ ಪ್ಲೇಯರ್ ಆಗಿರ್ಬೇಕು ಅಂತಂದ್ರೆ ಯು ಶುಡ್ ನೋ ಹೌ ಟು ಕಮ್ಯುನಿಕೇಟ್. ನೀವು ಒಬ್ಬರೇ ಕೆಲಸ ಮಾಡ್ತಿರೋದಿಲ್ಲ, ಯು ವಿಲ್ ಹ್ಯಾವ್ ಅ ಟೀಮ್ ಮೇಟ್ಸ್ ಜೊತೆ ಕಾನ್ವರ್ಸೇಷನ್ ಮಾಡಬೇಕಾಗುತ್ತೆ. ಒಂದೊಂದ್ಸಲ ಟೀಮ್ ಲೀಡ್ಗೆ ನೀವೇನ್ ಮಾಡಿದಿರಾ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ ಮೇಕ್ ಶೋರ್ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಮನೇಲಿ ಯಾರಾದ್ರು ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ನಿಮ್ಮ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಿ. ಅಲ್ಲಿ ನೀವೇನಾದ್ರೂ ಸ್ಟ್ಯಾಮರ್ ಮಾಡ್ತಿದ್ದೀರಾ ಅಂತ ನೋಡಿ. ಯಾರು ಹೆಲ್ಪ್ ಮಾಡ್ತಿಲ್ಲ ಅಂತಂದ್ರೆ ಜಸ್ಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮಿರರ್ ಅಂಡ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ಇಲ್ಲ AI ಟೂಲ್ ನಲ್ಲಿ ನಿಮ್ಮ ಪ್ರಾಜೆಕ್ಟ್ ನ ಪೇಸ್ಟ್ ಮಾಡಾದ್ಮೇಲೆ ಆ ರೀಡ್ ಮಿ ಫೈಲ್ ಅಲ್ಲಿ ಏನ್ ಹಾಕಿರ್ತೀರಾ ಅದನ್ನ ಅಟ್ಲೀಸ್ಟ್ ನೀವು ಅರ್ಥ ಮಾಡ್ಕೊಂಡು ಹೇಳಕ್ ಆಗ್ತಿದ್ಯಾ ಅಂತ ನೋಡಿ. ಸೊ ಈ ತರ ಮಾಡೋದ್ರಿಂದ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆರ್ ಯುವರ್ ಸಾಫ್ಟ್ ಸ್ಕಿಲ್ಸ್ ವಿಲ್ ಬಿಕಮ್ ಮಚ್ ಬೆಟರ್. Day 1 to Day 20 ಫಸ್ಟ್ ಫಂಡಮೆಂಟಲ್ಸ್ ನ ನೀವು ಮಾಸ್ಟರ್ ಮಾಡಬೇಕು. ವಾಟ್ ಆರ್ ದೀಸ್ ಫಂಡಮೆಂಟಲ್ಸ್? ಲರ್ನಿಂಗ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಫ್ರಮ್ ದಿ ಬೇಸಿಕ್ ಸ್ಟಾರ್ಟ್ ಮಾಡಿ. ಸಿಂಟ್ಯಾಕ್ಸ್ ಹೇಗೆ ಬರೆಯೋದು, ಒಂದು ವೇರಿಯಬಲ್ ನ ಹೇಗೆ ಕ್ರಿಯೇಟ್ ಮಾಡೋದು, ಮತ್ತೆ ಆ ಫಂಕ್ಷನ್ ನ ಹೇಗೆ ನಾವು ಬರೆಯೋದು, ಫಂಕ್ಷನ್ ನ ಹೇಗೆ ಕಾಲ್ ಮಾಡೋದು. ಸೊ ಈ ತರ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿ ಅಂಡ್ ದೆನ್ ಗೋ ಟು ಹ್ಯಾಕರ್ ರ್ಯಾಂಕ್ ಆರ್ ಲೀಡ್ ಕೋಡ್. ಇದರಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಲೆವೆಲ್ಸ್ ಇರುತ್ತೆ, ಅದನ್ನ ನೀವು ಸಾಲ್ವ್ ಮಾಡ್ತಾ ಬರ್ಬೋದು. ಸೊ ದಿಸ್ ವಿಲ್ ಟೇಕ್ ಅಟ್ ಲೀಸ್ಟ್ 15 to 20 days. 20 days ಅಲ್ಲಿ ಯು ಕ್ಯಾನ್ ಮಾಸ್ಟರ್ ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಐ ವುಡ್ ಪ್ರಿಫರ್ ಪೈಥನ್. ಪೈಥನ್ ಈಸ್ ಈಸಿ ಟು ಲರ್ನ್. ನೀವು ಫಸ್ಟ್ ಟೈಮ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊತಿದ್ದೀರಾ ಅಂತಂದ್ರೆ ಪೈಥನ್ ಈಸ್ ವೆರಿ ಈಸಿ ಟು ಲರ್ನ್. ಸೊ ಗೋ ವಿತ್ ಪೈಥನ್. ನಾವು Day 1 to Day 20 ಅಲ್ಲಿ ನೀವೇನೇನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಂಡಿದ್ದೀರಾ, ಏನೇನ್ ಸಾಲ್ವ್ ಮಾಡಿದ್ದೀರಾ ಅದನ್ನೆಲ್ಲ ಯು ಕ್ಯಾನ್ ಮೂವ್ ಇಟ್ ಟು ಗಿಟ್ ಹಬ್. ಇದು ನಿಮ್ಮ ಪೋರ್ಟ್ಫೋಲಿಯೋ ತರ. ನೀವು ಏನೇನ್ ಮಾಡಿದಿರಾ, ಏನೇನ್ ಪ್ರಾಜೆಕ್ಟ್ಸ್ ಮಾಡಿದಿರಾ ಅಂತ ಒಂದು ರೆಕಾರ್ಡ್ ಇಟ್ಕೊಳ್ಳೋದಕ್ಕೆ ಗಿಟ್ ಹಬ್ ಅಕೌಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನೌ ಲೆಟ್ಸ್ ಗೋ ಟು Day 20 to Day 40. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಬಿಲ್ಡ್ ಯೋರ್ ಫಸ್ಟ್ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ ನ ಬಿಲ್ಡ್ ಮಾಡೋದಕ್ಕೆ ನಿಮ್ಗೆ ಏನೇನ್ ಬೇಕಾಗುತ್ತೆ, ನಿಮ್ಗೊಂದು ಐಡಿಯಾ ಬೇಕು. ಯಾವ ತರ ಪ್ರಾಜೆಕ್ಟ್ ಮಾಡ್ಬೋದು? ಇಸ್ ಇಟ್ ಅನ್ ಇ-ಕಾಮರ್ಸ್ ಆಪ್ ಆರ್ ವೆದರ್ ಆಪ್ ಆರ್ ಟು ಡೂ ಲಿಸ್ಟ್? ತರ ಯಾವ್ದಾದ್ರು ಒಂದು ಒಳ್ಳೆ ಪ್ರಾಜೆಕ್ಟ್ ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡೋದಕ್ಕೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಮತ್ತೆ ಡೇಟಾಬೇಸ್ ಸೆಟಪ್. ಇದೆಲ್ಲ ಮೂರನ್ನು ಸೇರಿ ಯು ಕ್ಯಾನ್ ಡೂ ಇಟ್ ಪ್ರಾಬಬ್ಲಿ ಇನ್ 20 to 22 days. ಸೊ ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ನ ಹೇಗೆ ಬಿಲ್ಡ್ ಮಾಡೋದು, ಪ್ರಾಜೆಕ್ಟ್ ಯಾವ ತರ ಚೂಸ್ ಮಾಡೋದು, ದಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇವಾಗ ಡೇಟಾ ಸೈನ್ಸ್ ಪ್ರಾಜೆಕ್ಟ್ಸ್ ಅಂದ್ರೆ ಇಟ್ ನೀಡ್ಸ್ ಅ ಲಾಟ್ ಆಫ್ ಮಷಿನ್ ಲರ್ನಿಂಗ್ ಮಾಡೆಲ್ಸ್. ಮತ್ತೆ ವೆಬ್ ಅಪ್ಲಿಕೇಶನ್ ಅಂತಂದ್ರೆ ಇಲ್ಲಿ ನಿಮಗೆ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಮತ್ತೆ ಡೇಟಾಬೇಸ್ ಸೆಟಪ್ ಬೇಕಾಗುತ್ತೆ. ಇವಾಗ ನೀವು ಡೆವಾಪ್ಸ್ ಆಪ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಕ್ಲೌಡ್ ಪ್ಲಾಟ್ಫಾರ್ಮ್ ಬೇಕಾಗುತ್ತೆ, ಪ್ರಿಫರಬ್ಲಿ AWS. ಮತ್ತೆ ಜೆನ್ಕಿನ್ಸ್ CI/CD ಬೇಕಾಗುತ್ತೆ, ಅಥವಾ ಗಿಟ್ CLI ಬೇಕಾಗುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಡಾಕರ್ ಬೇಕಾಗುತ್ತೆ, ಕುಬರ್ನೆಟಿಸ್ ಬೇಕಾಗುತ್ತೆ. ಸೊ ಈ ತರ ನಿಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ, ನಿಮ್ಗೆ ಯಾವ ಪ್ಲಾಟ್ಫಾರ್ಮ್ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಅದನ್ನ ಪಿಕ್ ಮಾಡ್ಕೊಂಡು ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಫಸ್ಟ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ನ ಗಿಟ್ ಹಬ್ ಅಪ್ಲೋಡ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಆಡ್ ಯುವರ್ .readme ಫೈಲ್. ನಾವು ಲಾಸ್ಟ್ 20 days ಅಲ್ಲಿ ನೀವೇನ್ ಮಾಡ್ಬೋದು, ಇನ್ನೊಂದು ಪ್ರಾಜೆಕ್ಟ್ ಮಾಡ್ಬೋದು. ಪ್ರಾಜೆಕ್ಟ್ ನ ಮಾಡಿ ಅದನ್ನ ಎಲ್ಲಾದ್ರೂ ಒಂದ್ ಕಡೆ ಡಿಪ್ಲಾಯ್ ಮಾಡಿ. ಡಿಪ್ಲಾಯ್ ಮಾಡಾದ್ಮೇಲೆ ಅಪ್ಡೇಟ್ ಆಲ್ ಆಫ್ ದೋಸ್ ಇಂಟು ಯುವರ್ ರೆಸ್ಯೂಮೆ ಅಂಡ್ ಸ್ಟಾರ್ಟ್ ಅಪ್ಲೈಯಿಂಗ್. ಅಪ್ಲೈ ಮಾಡ್ಬೇಕಾದ್ರೆ ಮೇಕ್ ಶೋರ್
ಆಲ್ ದಿ ರೆಕ್ರೂಟರ್ಸ್ ಆರ್ ಆಕ್ಟಿವ್ಲಿ ರೆಕ್ರೂಟಿಂಗ್. ಇವಾಗ ಲಿಂಕ್ಡ್ಇನ್ ಅಲ್ಲಿ ಆಗಿರ್ಬೋದು, ನೌಕರಿಯಲ್ಲಿ ಆಗಿರ್ಬೋದು, ದೇ ವಿಲ್ ಮೆನ್ಷನ್ ಇಫ್ ದೇ ಆರ್ ಆಕ್ಟಿವ್ಲಿ ರೆಕ್ರೂಟಿಂಗ್. ಅವಾಗ ಏನಾಗುತ್ತೆ, ಅವರು ಬೇಗ ನಿಮ್ಮ ಅಪ್ಲಿಕೇಶನ್ ನ ಪ್ರಾಸೆಸ್ ಮಾಡ್ತಾರೆ. ಅಂಡ್ ಒನ್ ಇಂಪಾರ್ಟೆಂಟ್ ಟಿಪ್, ಮೇಕ್ ಶೋರ್ ಯು ಅಪ್ಲೈ ಟು ಜಾಬ್ಸ್ ಇನ್ ದ ಮಾರ್ನಿಂಗ್. ಯಾಕೆ ಅಂತಂದ್ರೆ ರಾತ್ರಿನೋ ಅಥವಾ ಮಧ್ಯಾಹ್ನನೋ ಅಪ್ಲೈ ಮಾಡಕ್ ಶುರು ಮಾಡಿದೀರಾ ಅಂತ ಅನ್ಕೊಳ್ಳಿ. ಅವಾಗ ನಿಮ್ಮ ಅಪ್ಲಿಕೇಶನ್ ಇಟ್ ವಿಲ್ ಜಸ್ಟ್ ಗೋ ಟು ದಿ ಇನ್ಬಾಕ್ಸ್. ಯಾರ್ದು ಟಾಪ್ ಅಲ್ಲಿ ಇರುತ್ತೆ ಅವ್ರದ್ದು ಫಸ್ಟ್ ಚೆಕ್ ಮಾಡ್ತಾರೆ. ಸೊ ಬೆಳಗ್ಗೆ ಅರೌಂಡ್ 8 to 9:30 ನೀವು ಅಪ್ಲೈ ಮಾಡಿದ್ರೆ 10 o'clock ಹಂಗೆ ಆಲ್ ದಿ HRs ಆರ್ ರೆಕ್ರೂಟರ್ಸ್ ದೇ ವಿಲ್ ಸ್ಟಾರ್ಟ್ ವರ್ಕಿಂಗ್. ಅವಾಗ ನಿಮ್ದು ಫಸ್ಟ್ ಅಪ್ಲಿಕೇಶನ್ ಆಗಿರುತ್ತೆ, ಆರ್ ಮೇ ಬಿ ಟಾಪ್ 5 ಟಾಪ್ 6 ಅಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಅಪ್ಲಿಕೇಶನ್ ವಿಲ್ ಬಿ ನೋಟಿಸ್ಡ್, ನಿಮ್ಗೆ ಜಾಸ್ತಿ ಕಾಲ್ಸ್ ಕೂಡ ಬರುತ್ತೆ. ಇಡೀ ರೆಸ್ಯೂಮೇನ ಚಾಟ್ ಜಿಪಿಟಿ ಮಾಡಕ್ ಬಿಡಬೇಡಿ. ಒಂದಷ್ಟು ವರ್ಡ್ಸ್ ನೀವೇ ಹಾಕಿ. ಯಾಕೆ ಅಂತಂದ್ರೆ ಆಲ್ ದಿ ರೆಸ್ಯೂಮೇಸ್ ಆರ್ ಶಾರ್ಟ್ ಲಿಸ್ಟೆಡ್ ಬೈ ATS. ಸೊ ಚಾಟ್ ಜಿಪಿಟಿ ಅಥವಾ ಕ್ಲಾಡ್ ಈ ತರ ಯಾವ್ದಾದ್ರು ಒಂದು AI ಟೂಲ್ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ಅವರು ಒಂದು AI ಯೂಸ್ ಮಾಡ್ತಿದ್ದಾರೆ ಟು ರಿಜೆಕ್ಟ್ ಆಲ್ ದ ರೆಸ್ಯೂಮೇಸ್. ಸೊ ನಿಮ್ಮ ರೆಸ್ಯೂಮೆ ಆ ತರ ರಿಜೆಕ್ಟ್ ಆಗದೆ ಇರ್ಲಿ ಅಂತ ಮೇಕ್ ಶೋರ್ ಇಟ್ ಇಸ್ ನಾಟ್ ಜಸ್ಟ್ ಬಿಲ್ಟ್ ಬೈ ಎನಿ AI ಟೂಲ್. ಇವಾಗ ಲರ್ನಿಂಗ್ ಪ್ಲಾಟ್ಫಾರ್ಮ್ ಏನ್ ಮಾಡೋದು, ಮೈಕ್ರೋ ಡಿಗ್ರಿಯಲ್ಲಿ ನಿಮ್ಗೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕು ಮತ್ತೆ ಯಾವ ಕೋರ್ಸ್ ಬೇಕು, ಯು ಹ್ಯಾವ್ ಸೋ ಮೆನಿ ಆಫ್ ಇಟ್. ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಇಲ್ಲಿ ನಮ್ಮ ಚಾನಲ್ ಅಲ್ಲಿ ಬಂದು ನೋಡಬಹುದು. ಅಂಡ್ ಆಲ್ಸೋ ಮೈಕ್ರೋ ಡಿಗ್ರಿ ಇಸ್ ರೆಕಗ್ನೈಸ್ಡ್ ಬೈ VTU. ಸೊ ಹಾಗಾಗಿ ನಿಮ್ಗೆ ಪ್ಲೇಸ್ಮೆಂಟ್ಸ್ ಗೆ ಅಂತ ಹೆಲ್ಪ್ ಆಗುವಂತ, ಇಂಟರ್ವ್ಯೂಸ್ ಗೆ ಹೆಲ್ಪ್ ಆಗುವಂತ ಪ್ರಾಜೆಕ್ಟ್ಸ್ ಇಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಜಸ್ಟ್ ಹ್ಯಾವ್ ಟು ಕಾಂಟ್ಯಾಕ್ಟ್ ಅಸ್. ನಮ್ಮ ಕೋರ್ಸಸ್ ನ ಚೆಕ್ ಮಾಡಿ, ಕೋರ್ಸಸ್ ಅಲ್ಲಿ ನಿಮ್ಗೆ ಯಾವ ಕೋರ್ಸ್ ಬೇಕು ಎನ್ರೋಲ್ ಆಗಿ 2 months ಅಲ್ಲಿ ಯು ಕ್ಯಾನ್ ಆಲ್ಸೋ ಗೆಟ್ ಇನ್ ಟು ಅ ವೆರಿ ಗುಡ್ ಪ್ಲೇಸ್ಮೆಂಟ್ಸ್ ಅಂಡ್ ವೆರಿ ಗುಡ್ ಜಾಬ್. ಸೊ ನಿಮ್ಗೆ ಇರೋ ಗ್ಯಾಪ್ ಆಗಿರ್ಬೋದು, ಸ್ಕಿಲ್ ಸೆಟ್ ಇಶ್ಯೂಸ್ ಇರ್ಬೋದು, ಇದೆಲ್ಲಾನು ರಿಸಾಲ್ವ್ ಆಗುತ್ತೆ ಇಫ್ ಯು ಜಾಯಿನ್ ಅವರ್ ಕೋರ್ಸಸ್. ಮತ್ತೆ ನಮ್ಮ ಕೋರ್ಸಸ್ ಅಲ್ಲಿ ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದೀವಿ, ಎಲ್ಲ ಸ್ಟೂಡೆಂಟ್ಸ್ಗೂ ಅರ್ಥ ಆಗೋ ತರ ಹೇಳ್ಕೊಡ್ತಾ ಇದೀವಿ. ಸೊ ದಟ್ ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಕ್ಲಿಯರ್ಲಿ ಅಂಡ್ ಆಲ್ಸೋ ಗೆಟ್ ಇನ್ ಟು ದ ರೈಟ್ ಟ್ರ್ಯಾಕ್. ಸೊ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇಶ್ಯೂಸ್ ಇರ್ಬೋದು ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಇರ್ಬೋದು, ಯಾವ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು, ಏನ್ ಪ್ರಾಜೆಕ್ಟ್ಸ್ ಆಡ್ ಮಾಡ್ಬೋದು, ಇದೇನು ಗೊತ್ತಿಲ್ಲ ಅಂತಂದ್ರೆ ಯು ಹ್ಯಾವ್ ಕಮ್ ಟು ದ ರೈಟ್ ಪ್ಲೇಸ್. ಸೊ ಹಾಗಾಗಿ ಇದನ್ನ ಹೇಳ್ತಾ ಪ್ಲೀಸ್ ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಇಂಟರ್ನ್ಶಿಪ್ಸ್. ಸೊ ಇಂಟರ್ನ್ಶಿಪ್ ಗೆ ಇನ್ನೊಂದು 2-3 months ಟೈಮ್ ಇದೆ ಅಂತಂದ್ರೆ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್ ಟುಡೇ. ಯು ವರ್ಕ್ ಆನ್ ಇಟ್ ಎವ್ರಿ ಡೇ. ದಿನಾಗ್ಲೂ 1-2-3 hours ಅದಕ್ಕೆ ಟೈಮ್ ಕೊಡಿ. ಬಿಲ್ಡ್ ಪ್ರಾಜೆಕ್ಟ್ಸ್ ಆಸ್ ಫಾರ್ ಎಸ್ ಪಾಸಿಬಲ್. ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿ. ಕಾಂಪ್ಲೆಕ್ಸ್ ಅಲ್ಗೋರಿದಮ್ಸ್ ನ ಸಾಲ್ವ್ ಮಾಡೋದಕ್ಕೆ ನೋಡಿ. ಈ ತರ ಮಾಡೋದ್ರಿಂದ ಐ ಆಮ್ ವೆರಿ ಶೋರ್ ಯು ವಿಲ್ ಲ್ಯಾಂಡ್ ಇನ್ ಅ ಗುಡ್ ಇಂಟರ್ನ್ಶಿಪ್. ಇದನ್ನ ಹೇಳ್ತಾ ಆಲ್ ದಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಇದೇ ತರ ನಿಮ್ಗೆ ಇನ್ನು ಟೆಕ್ ವಿಡಿಯೋಸ್ ಬೇಕು, ಇನ್ನು ಇಂಟರ್ನ್ಶಿಪ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ವಿಡಿಯೋ ಅಲ್ಲಿ ಏನೇ ಡೌಟ್ಸ್ ಇದ್ರು ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ. ಅಲ್ಲಿ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.